ಸರ್ ವೀಕ್ಷಕರೇ, ನಾನು ನಿಮ್ಮ ದಿವಾಕರ್. ನಾನಿವಾಗ ನಿಂತಿರುವಂಥದ್ದು ನನ್ನ ಮನೆಯ ಪಕ್ಕದಲ್ಲಿ ಹರಿಯುವಂಥ ಒಂದು ನದಿಯ ದಡದಲ್ಲಿ. ಈ ನೀರನ್ನು ನಾನು ನನ್ನ ಅರ್ಧ ಕೃಷಿಗೆ ಈ ನೀರನ್ನು ಉಪಯೋಗಿಸ್ತೇನೆ. ನಾನು ಮಾತ್ರ ಅಲ್ಲ, ಇಲ್ಲಿ ಹತ್ತಿರ ಇರುವವರೆಲ್ಲ ಈ ನೀರನ್ನು ನಂಬಿ ತುಂಬ ಜನ ಕೃಷಿ ಮಾಡುವವರಿದ್ದಾರೆ. ಅಂದರೆ ವಿಷಯ ಏನಪ್ಪ ಅಂತ ಹೇಳಿದರೆ, ನೋಡಿ ಅಂತ ಈ ನದಿ ದಡದಲ್ಲಿ ಮರ ಒಂದು ಅಡ್ಡಾಗಿ ಬಿದ್ದಿದೆ ನೋಡಿ. ಅಲ್ಲಿ ನೋಡಿ ಎಷ್ಟು ತ್ಯಾಜ್ಯಗಳೆಲ್ಲ ಸಿಕ್ಕಾಕಿಕೊಂಡಿವೆ ನೋಡಿ. ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟ್ಲುಗಳು ಎಷ್ಟಿವೆ ನೋಡಿ. ಮತ್ತು ಇಲ್ಲಿ ಪ್ಲಾಸ್ಟಿಕಲ್ಲಿ ಕಟ್ಟಿ ವೇಸ್ಟ್ ಎಷ್ಟಿದೆ ನೋಡಿ. ಇದೆಲ್ಲ ಹೇಗೆ ಬರ್ತದೆ ಅಂತ ಹೇಳಿದರೆ, ಈ ಮನೆ ಹತ್ತಿರದಲ್ಲಿರೋ ಚರಂಡಿ ಮತ್ತು ಕಣಿಯ ಇರ್ತದಲ್ಲ, ಅಲ್ಲಿ ಎಲ್ಲ ನಾವು ಕೆಲವರು ವೇಸ್ಟ್ಗಳನ್ನು ತಂದು ಅದಕ್ಕೆ ಬಿಸಾಡ್ತಾರೆ. ಅದು ಈ ಮಳೆಗಾಲದಲ್ಲಿ ಅದು ನೀರು ಬರುವಾಗ ಅದು ಬಂದು ಈ ನದಿಯನ್ನು ಸೇರ್ತದೆ. ಅಷ್ಟು ಮಾತ್ರ ಅಲ್ಲದೆ ಕೆಲವರು ಏನು ಮಾಡ್ತಾರೆ ಅಂದರೆ, ಪ್ಲಾಸ್ಟಿಕಲ್ಲೆಲ್ಲ ಕಟ್ಟಿ ಇಲ್ಲಿಗೆ ಬಿಸಾಡಲಿಕ್ಕೆ ಅಂತಲೇ ರೆಡಿ ಮಾಡಿ ಇಡ್ತಾರೆ. ಅದನ್ನು ತಂದು ಇಲ್ಲಿ ನದಿಗೆ ಬಿಸಾಡಿ ಬಿಡ್ತಾರೆ. ಮತ್ತು ನೋಡಿ, ಕೆಲವರು ಅಲ್ಲಿ ಒಂದು ಸೇತುವೆ ಕಾಣ್ತಿದೆ ನೋಡಿ. ಆ ಸೇತುವೆ ಮೇಲೆಯಿಂದ ಕಸವನ್ನೆಲ್ಲ ಕೆಳಗೆ ಬಿಸಾಡುವಂಥದ್ದು. ಅಂದರೆ ಇಲ್ಲಿಯವರು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಬಂದು ಕೆಲವರು ಇಲ್ಲಿ ಬಿಸಾಡಿ ಹೋಗ್ತಾರೆ. ಯಾಕೆಂದರೆ ಇಲ್ಲಿ ಒಳ್ಳೆಯ ಸ್ಥಳ ಇದೆ ಬಿಸಾಡಲಿಕ್ಕೆ, ಮತ್ತು ಇಲ್ಲಿ ಜನಸಂದಣಿ ಎಲ್ಲ ಇರುವುದಿಲ್ಲಲ್ಲ, ಅದಕ್ಕೋಸ್ಕರ ಒಳ್ಳೆಯ ಜಾಗ ಅಂತೇಳಿ ಇಲ್ಲಿ ಬಿಸಾಡಿ ಹೋಗುವಂಥದ್ದು. ಹೀಗೆ ಬಿಸಾಡ್ತಾರೆ. ಇಲ್ಲಿ ಅವರಿಗೆ ಸ್ವಲ್ಪ ಕೂಡ ಮಾನವೀಯತೆ ಇಲ್ಲೋ ಅಂತ ನನಗೆ ಅನ್ನಿಸ್ತಾ ಇದೆ. ಇವರಿಗೆ ಏನೋ ಅಂದ್ಕೊಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ನದಿಯ ಪರಿಸ್ಥಿತಿ ಹೀಗೆ ಅಂತ ಹೇಳಿದರೆ, ಬೇರೆ ಕಡೆ ನದಿಯಲ್ಲಿ ಕೂಡ ಇದೇ ಪರಿಸ್ಥಿತಿ. ಅಂದರೆ ಅಲ್ಲಿ ತುಂಬ ತ್ಯಾಜ್ಯಗಳೆಲ್ಲ ನದಿಗೆ ಬಿಸಾಡುವಂಥದ್ದು. ಅಲ್ಲಿರುವ ಸೇತುವೆಗಳ ಕೆಳಗಡೆ ಕೂಡ ಇದೇ ಪರಿಸ್ಥಿತಿ. ನಾನು ಕೆಲವು ಸಲ ಬ್ಯಾಂಗ್ಳೂರಿಗೆ ಹೋಗುವಾಗ ನೋಡಿದ್ದೇನೆ, ರೋಡ್ ಸೈಡಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ಅಂದರೆ ರಾಶಿ ಒಂದು ಕಸದ ರಾಶಿ, ತ್ಯಾಜ್ಯಗಳ ರಾಶಿ ಇದ್ದು ನಾರ್ತಾ ಇರ್ತದೆ. ಮತ್ತು ಕೆಲವರು ಬಸ್ಸಿನಲ್ಲಿ ಮತ್ತು ಅವರ ಸ್ವಂತ ಗಾಡಿಯಲ್ಲಿ ಹೋಗಿ ಈ ತಿಂಡಿಯ ಪಟ್ಟಣಗಳನ್ನೆಲ್ಲ ತಿಂದು ಅದರೊಟ್ಟಿಗೆ ಪ್ಲಾಸ್ಟಿಕ್ ಎಲ್ಲ ಒಟ್ಟಿಗೆ ಕೆಳಗಡೆ ಬಿಸಾಡುವಂಥದ್ದು, ಮಾರ್ಗಕ್ಕೆ ಬಿಸಾಡ್ತಾರೆ. ಇವರಲ್ಲಿ ಏನು ಅಂದ್ಕೊಳ್ತಾರೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂತೇಳಿದರೆ, ಇವರ ಮನೆಯಲ್ಲಿ ಆದರೆ ಇವರ ಮನೆಯವರು ಕ್ಲೀನ್ ಮಾಡ್ಬೋದು, ಮತ್ತು ಇಲ್ಲದಿದ್ದರೆ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದವರು ಕ್ಲೀನ್ ಮಾಡ್ತಾ ಇರ್ತಾರೆ ಅದನ್ನು. ಪಂಚಾಯತಿನವರು, ಮುನ್ಸಿಪಾಲಿಟಿಯವರು, ಕಾರ್ಪೊರೇಷನ್ನವರು ಎಷ್ಟಂತ ಇದನ್ನು ಕ್ಲೀನ್ ಮಾಡಿಯಾರು ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಇರುವ ಜನಗಳು ಬೆಳಗಿನ ಸಂಜೆವರೆಗೆ ನಿಮ್ಮ ಮನೆಯ ಕಸ ಕೊಂಡು ಹೋಗೋದೇ ಆಯಿತು. ಅವರಿಗೆ ಕೂಡ ಒಂದು ಫ್ಯಾಮಿಲಿ ಅಂತ ಇರ್ತದಲ್ಲ, ಈ ಕೊಳತು ನಾರುವಂಥ ಕಸವನ್ನು ಅವರು ಎಷ್ಟು ಅಂತ ಕ್ಲೀನ್ ಮಾಡಿದ್ದಾರೆ. ಹೀಗೆಲ್ಲ ಮಾಡ್ತಿರಲ್ಲ, ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಏನು ಉಳಿಸಿದ್ದೀರಾ ಅಂತ ನಾನು ಕೇಳ್ತಾ ಇರೋದು. ನಿಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ, ನಿಮ್ಮ ಮಕ್ಕಳಿಗೆ ಏನು ಉಳಿಸಿದ್ದೀರಾ ಅಂತ ನಾನು ಕೇಳ್ತಾ ಇರುವಂಥದ್ದು. ನೀವು ಹೇಳ್ಬೋದು, ನಾನು ಹಣ ಮಾಡಿಟ್ಟಿದ್ದೇನೆ, ಜಾಗ ಮಾಡಿಟ್ಟಿದ್ದೇನೆ, ಅಲ್ಲದ್ರೆ ಅವನು ತುಂಬ ಅಲ್ಲಿ ಓದಿಸ್ತಾ ಇದ್ದೇನೆ ಅಂತ ಹೇಳ್ಬೋದು. ನೋಡಿ, ನಾನು ಹೇಳೋದೇನಂದರೆ, ಇದು ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಸ್ವಚ್ಛವಾದ ನೀರು, ಸ್ವಚ್ಛವಾದ ಗಾಳಿ, ಹಸಿವಾಗುವ ಆಹಾರ, ನಂತರ ಅವನಿಗೆ ಇರಲಿಕ್ಕೆ ಒಂದು ಸ್ಥಳ, ಅಷ್ಟೇ ಬೇಕಾಗಿರುವಂಥದ್ದು. ಅದನ್ನು ಈ ಬೇಸಿಕ್ ಇಷ್ಟು ಇಲ್ಲ ಅಂತ ಹೇಳಿದರೆ ಅವನಿಗೆ ಎಷ್ಟು ನೀವು ಫೆಸಿಲಿಟಿ ಮಾಡಿ ಇಟ್ಟರು ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತು ಈ ನದಿಗೆಲ್ಲ ಈಗ ಬಿಸಾಡ್ತಿರಲ್ಲ ಈ ಕಸವನ್ನು, ಈ ನದಿಯ ನೀರು ಮತ್ತೊಂದು ನದಿಗೆ ಹೋಗಿ ಸೇರ್ತದೆ. ಆ ನದಿ ನೀರಿಂದ ನಿಮ್ಮವರೆಲ್ಲ ದೂರ ಇರ್ತಾರೆ, ಅಂದರೆ ಪೇಟೆಯಲ್ಲೆಲ್ಲ ಇರ್ತಾರೆ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತದೆ, ಅದಕ್ಕೆ ಆ ನೀರು ಸಪ್ಲೈ ಆಗ್ತದೆ ಹಾಸ್ಟೆಲಿಗೆ ಮತ್ತು ಹಾಸ್ಪಿಟಲಿಗೆ, ಮತ್ತು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತದೆ, ಅದಕ್ಕೆಲ್ಲ ಇದರಿಂದೆಲ್ಲ ಸಪ್ಲೈ ಆಗ್ತಾ ಇರ್ತದಲ್ಲ ನೀರು. ಅಲ್ಲಿ ಕೂಡ ನಿಮ್ಮ ಸಂಬಂಧಿಕರು ಇರ್ತಾರೆ, ನಿಮ್ಮ ಮಕ್ಕಳು ಇರ್ತಾರೆ, ಅವರೆಲ್ಲ ಇರ್ತಾರೆ. ಅವರಿಗೆಲ್ಲ ರೋಗ ಬಂದು ಹೇಗೆ ಆಗ್ಬೋದು, ನಿಮಗೆ ಅದನ್ನು ಸ್ವಲ್ಪ ಆಲೋಚನೆ ಮಾಡ್ಬೋದಲ್ಲ. ಅದರಿಂದ ನಾನೇನು ಹೇಳೋದು ಅಂತ ಹೇಳಿದರೆ, ಈ ಸರ್ಕಾರ, ಮುನ್ಸಿಪಾಲ್ಟಿಗಳು, ಕಾರ್ಪೊರೇಷನ್ಗಳು, ಈ ಪಂಚಾಯತಿಗಳೆಲ್ಲ ಈ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಿಕ್ಕೆ ತುಂಬ ಕ್ರಮವನ್ನು ಕೈಗೊಳ್ತಾ ಇದ್ದಾವೆ. ಅದನ್ನೆಲ್ಲ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಅವರು ಹೇಗೆ ಹೇಳ್ತಾರೆ ಹಾಗೆ ಅದನ್ನು ಮಾಡಿ ಅವರಿಗೆ ಒಪ್ಪಿಸಿ. ಹೀಗೆ ಒಪ್ಪಿಸೋದ್ರ ಮುಖಾಂತರ ನಾವು ಒಂದು ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ ಅದು ನಮಗೆ ಒಂದು ಸಹಾಯ ಆಗ್ತದೆ. ಅಂದರೆ ಅವರಿಗೆ ಅದನ್ನು ಹೇಗೆ ಹೇಳ್ತಾರೆ ಹಾಗೆ ಮಾಡಿ ಕೊಟ್ಟು ಬಿಟ್ಟರೆ ಈ ತ್ಯಾಜ್ಯಗಳೆಲ್ಲ ರೋಡ್ ಸೈಡಲ್ಲಿ ಬೀಳೋದಿಲ್ಲ. ಅದು ಬಿಟ್ಟು ನೀವು ಹೀಗೆ ಬಿಸಾಡಿದರೆ ಒಂದು ದಿವಸ ಏನಾಗ್ತದೆ, ನದಿ ಬದಿಯಲ್ಲಿ ಹೀಗೆ ಬಿಸಾಡಿದರೆ ಒಂದು ದಿವಸ ಈ ಕಸಗಳ ತ್ಯಾಜ್ಯಗಳ ರಾಶಿ ಅಲ್ಲಿ ಗುಡ್ಡೆ ಬಿದ್ದು ಈ ನೀರನ್ನು ಕುಡಿಯುವ ಪರಿಸ್ಥಿತಿ ಇರಲಿಕ್ಕಿಲ್ಲ. ಮತ್ತು ನೀವು ಹೊರಗಡೆ ರೋಡ್ ಸೈಡಲ್ಲೆಲ್ಲ ಬಿಸಾಡೋದ್ರಿಂದ ಅದು ಕೊಳ್ತು ಇದಾಗಿ ದೊಡ್ಡ ರಾಶಿಯಾಗಿ, ಮುಂದೊಂದು ದಿನ ರಾಶಿಯಾಗಿ ಅಲ್ಲಿ ಉಸಿರಾಡಲಿಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಇದೆ. ಮತ್ತು ಇಂಥ ಕಲುಷಿತ ನೀರನ್ನು ಕೃಷಿಗೆ ಉಪಯೋಗಿಸೋದ್ರಿಂದ ಕೃಷಿ ಕೂಡ ಏನು ಒಳ್ಳೆಯದಾಗಲಿಕ್ಕಿಲ್ಲ. ಅಂದರೆ ಆಹಾರ ಕೂಡ ಬರಗಾಲ ಬರ್ಬೋದು. ಅಂದರೆ ಇದರ ಟೋಟಲ್ ಅರ್ಥ ಏನಂತ ಹೇಳಿದರೆ, ಮುಂದೊಂದು ದಿನ ಒಂದು ಘೋರ ಪರಿಸ್ಥಿತಿ ಎದುರಾಗ್ಬೋದು ಅಂತ ನಾನು ಹೇಳ್ತಾ ಇರುವಂಥದ್ದು. ಕುಡಿಲಿಕ್ಕೆ ನೀರಿಗೆ ಬರ್ಬೋದು, ಮತ್ತು ಉಸಿರಾಡಲಿಕ್ಕೆ ಗಾಳಿ ಇರೋದೇ ನರಳಾಡ್ಬೋದು, ಆಹಾರ ಇರಲಿಕ್ಕಿಲ್ಲ. ಇಂಥ ಪರಿಸ್ಥಿತಿ ಬರುವುದಕ್ಕಿಂತ ಮುನ್ನ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಳೋಣ. ಈ ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಇಂಥ ಕಸಗಳನ್ನು ಅಲ್ಲಲ್ಲಿ ಬಿಸಾಡುವುದು, ತ್ಯಾಜ್ಯಗಳನ್ನು ಬಿಸಾಡುವುದನ್ನು ನಿಲ್ಲಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪರಿಸರವನ್ನು ಕೊಡೋಣ. ಅವರಿಗೆ ಉಸಿರಾಡಲಿಕ್ಕೆ ಒಂದು ಗಾಳಿ ಸಿಗುವಾಗೆ ಮಾಡೋಣ.
ಅಂತ ಹೇಳ್ತಾ ಇದ್ದೇನೆ. ಹೀಗೆ ನಾನು ಪರಿಸರಕ್ಕೆ ಸಂಬಂಧಪಟ್ಟ ಕೆಲವು ವೀಡಿಯೋಗಳೊಂದಿಗೆ ಬರ್ತಾ ಇರ್ತೇನೆ. ಈ ವಿಡಿಯೋ ಲೈಕ್ ಆದರೆ ನೀವು ಶೇರ್ ಮಾಡ್ಬೋದು. ಅದಕ್ಕೆ ಇದರ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ನಂದು ದಿವಾಕರ್ ನಾಯ್ಕ್ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ವಿಡಿಯೋ ಮಾಡ್ತಾ ಮುಂದುವರಿಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೇನೆ. ನೋಡಿದ ಎಲ್ಲರಿಗೂ ಧನ್ಯವಾದಗಳು.